ಈ ಎರಡನೆಯ ಸೆಕೆಂಡರಿ ಟ್ರಾನ್ಸ್ಫರ್ ಸ್ಟೇಷನ್ ಅಂದರೆ ದ್ವಿತೀಯ ಘಟ್ಟದ ಸ್ಥಳಾಂತರ ಪ್ರದೇಶ ಅಂತ ಹೇಳ್ಬೋದು. ಅಂದರೆ ಟ್ರಾನ್ಸ್ಫರ್ ಸ್ಟೇಷನ್ ಅದು ಏನಕ್ಕೆ ಅಂದರೆ ನಮ್ಮ ಆಟೋ ತಾವು ನೋಡ್ತಾ ಇರ್ತೀರಿ, ಆಟೋನಲ್ಲಿ ಕಸ ತಗೊಂಡು ದಾರಿಯಲ್ಲಿನೇ ಯಾವುದೊಂದು ನಮ್ಮ ಕಾಂಪ್ಯಾಕ್ಟರ್ ಇರುತ್ತೆ 7 ಟನ್ ತಗೊಳ್ತಕ್ಕಂಥ, ಅದರಲ್ಲಿನೇ ಕಸ ಹಾಕುವಾಗ ಸುಮಾರು ಸಮಸ್ಯೆ ಉಂಟಾಗೋದು, ರೋಡ್ ಮೇಲೆ ನಿಲ್ಲುವುದು, ಆಮೇಲೆ ವಾಸನೆ ಬರುವಂಥ ಜನರಿಗೆ ಕಷ್ಟ ಉಂಟಾಗುವುದು. ಅಂಥ ದೃಷ್ಟಿಯಿಂದ ಈ ನಮ್ಮ ನಗರದಲ್ಲಿ ಸುಮಾರು 5,000 ಟನ್ ಹಸಿ ಕಸ ಬರುತ್ತದೆ. ಅದಕ್ಕಾಗಿ 27 ಟ್ರಾನ್ಸ್ಫರ್ ಸ್ಟೇಷನ್ ನಾವು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಗೊತ್ತಿದ್ದ ಹಾಗೆ ನಮ್ಮ ಕೋರಮಂಗಲದಲ್ಲಿ BTM ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಗಿದೆ. ಇದು 2ನೇ ಘಟಕ ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಆಟೋ ಬಂದು ಅಲ್ಲಿ ನಾವು ವೇ ಮಾಡ್ತೀವಿ. ಇದುವರೆಗೂ ನಾವು ಮನೆಯಿಂದ ಕಸ ತಗೊಳ್ಳುವಾಗ ಯಾರು ಗುತ್ತಿಗೆದಾರರಿದ್ದಾರೆ ಅವರಿಗೆ ಬರೀ ಅವರು ಒಂದು ರೌಂಡ್ ಮಾಡಿದ್ದಾರೆ ಅಂತ ಆಧಾರದ ಮೇಲೆ ಪೇಮೆಂಟ್ ಮಾಡ್ತಾ ಇದ್ದೇವೆ. ಈಗ ಅವರಿಗೆ ಕಸ ಎಷ್ಟು ಮಟ್ಟಕ್ಕೆ ಎಷ್ಟು ಕ್ವಾಂಟಿಟಿ ತಂದಿದ್ದಾರೆ ಅಂತ ಮಾಡಿ ಇಲ್ಲಿ ಫಸ್ಟ್ ನಾವು ಅದಕ್ಕೆ ವೇ ಮಾಡ್ತೀವಿ, ತೂಕ ಮಾಡಿ ಆ ಆಟೋದಾರರಿಗೆ ಆ ಪ್ರಕಾರ ಪೇಮೆಂಟ್ ಮಾಡಲಾಗುವುದು. ಇನ್ನು ಮುಂದೆ ಅದನ್ನು ಆಟೋ ಬಂದು ಕ್ಲೋಸ್ಡ್ ಆಟೋ ಸೆಂಟರ್, ಇದುವರೆಗೂ ಏನು ಮಾಡ್ತೀವಿ ಬಂದು ಕೈಯಿಂದಾನೇ ಅಥವಾ ಅವರಿಗೆ ಅಲೌಡ್ ಇಲ್ಲ ನಮಗೆ ರೂಲ್ಸ್ನಲ್ಲಿ, ಆದರೂ ಸಹ ಅವರು ಎಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕೈಯಿಂದ ಟಚ್ ಮಾಡುವುದು ಇತ್ಯಾದಿ ಅದೇನು ಅವಶ್ಯಕತೆ ಇಲ್ಲ. ಈಗ ಆಟೋ ಅಲ್ಲಿ ಬಂದು ಇಲ್ಲಿನೇ ಟಿಪ್ ಆಗಿ ಇಲ್ಲಿಗೆ ಬರುತ್ತದೆ. ಆ ಟಿಪ್ ಆಗಿರುವ ಕಸವನ್ನು ಈ ಥರ ಇರ್ತಕ್ಕಂಥ ದೊಡ್ಡದು ಕ್ಯಾಪ್ಸೂಲ್ನಲ್ಲಿ 20 ಕ್ಯೂಬಿಕ್ ಮೀಟರ್ ಸುಮಾರು 18 ಟನ್ ತಗೊಳ್ಳೋದಕ್ಕೆ ಇದಕ್ಕೆ ಶಕ್ತಿ ಇದೆ. ಇದರಲ್ಲಿ ಫಸ್ಟ್ ನಾವು ಆ ಕಸವನ್ನು ಅದನ್ನು ಸ್ವಲ್ಪ ಕಂಪ್ರೆಸ್ ಮಾಡ್ತೀವಿ. ಕಂಪ್ರೆಸ್ ಮಾಡುವಾಗ ಅಲ್ಲಿ ಲೀಚೇಟ್ ಏನಿದೆ, ರಸ ಏನಿದೆ ಅದು ಹಾಗೆ ಬಿಡುತ್ತದೆ. ಆ ರಸ ಕಂಟೈನರ್ನಲ್ಲಿ ಕಲೆಕ್ಟ್ ಆಗ್ತದೆ. ಅದಕ್ಕೆ ಲೀಚೇಟ್ ಟ್ರೀಟ್ಮೆಂಟ್ಗಾಗಿ ಕಳಿಸ್ಬಿಡ್ತೀವಿ. ಹೀಗಾಗಿ ವಾಸನೆ ಬರುವುದಿಲ್ಲ. ವಾಸನೆ ಬರುವುದು ಲೀಚೇಟಿಂದ ಬರುತ್ತದೆ. ಆ ದ್ರವ್ಯ ಏನಿದೆ ಹೋಗ್ಬಿಡುತ್ತದೆ. ಈಗ ಬರೀ ಕಸ ಏನಿದೆ ಹಸಿ ಕಸ ಅದು ಬರೀ ಸ್ವಲ್ಪ ಕಂಪ್ರೆಸ್ ಆಗಿರುವುದರಿಂದ ಒಣಗಿ 18 ಟನ್ ಇದು ತಗೊಳ್ತಾರೆ, 20 ಕ್ಯೂಬಿಕ್ ಮೀಟರ್. ಈಗ ಸದ್ಯಕ್ಕೆ ತಾವು ನೋಡಿರ್ಬೋದು ಆ ಗ್ರೀನ್ ಕಲರ್ದು ನಮ್ಮ ಕಾಂಪ್ಯಾಕ್ಟರ್ ಓಪನ್ ಥರ ಇರುತ್ತೆ. ಅಲ್ಲಿ 7 ಟನ್ ತಗೊಂಡು ಹೋಗ್ತೀವಿ. ಅಲ್ಲಿ ಕೂಡ ಚಲ್ತಾ ಇರುತ್ತದೆ ಮತ್ತು ಕೂಡ ವೇಗದಲ್ಲಿ ಹೋಗ್ತಾ ಇದ್ದಾಗ ಕಷ್ಟ ಉಂಟಾಗ್ತಾ ಇರುತ್ತದೆ, ಚಲ್ತಾ ಇರುತ್ತದೆ, ಎಲ್ಲಿಗೂ ಕೂಡ ಕಷ್ಟ ಅಂತ ಇರ್ತದೆ. ಈಗ ಅದನ್ನು 7 ಅಷ್ಟು ಇದು ಒಂದೇ ಇದರಲ್ಲಿ ಹೋಗ್ಬಿಡುತ್ತೆ. 7.5 ಅಷ್ಟು ಇಲ್ಲೇ ಒಂದೇ ಇದರಲ್ಲಿ ಹೋಗ್ತಿರುವುದರಿಂದ ದಾರಿಯಲ್ಲಿ ನಾವು ಸುಮಾರು ಜಾಗ ಏನು ತಗೊಳ್ತೀವಿ, ಬೇರೆ ಜನರಿಗೆ ಟ್ರಾಫಿಕ್ ಜಾಮ್ ಆಗ್ತಾ ಇರುತ್ತದೆ, ಅದು ಕಡಿಮೆ ಆಗ್ತದೆ. ಇದರಲ್ಲಿ ಯಾವುದು ಹೊರಗಡೆ ಬರುವುದಿಲ್ಲ. ಇದು ತಗೊಂಡು ಡೈರೆಕ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ಗೆ ಹೋಗಬೇಕು. ಪ್ರೊಸೆಸಿಂಗ್ ಪ್ಲಾಂಟ್ನಲ್ಲಿ ಹಸಿ ಕಸ ಪ್ರೊಸೆಸ್ ಆಗಿ ಹೋಗಬೇಕು. ಲೀಚೆಟ್ ಟ್ರೀಟ್ಮೆಂಟ್ ಸಪ್ರೇಟ್. ಹೌದು, ಈ ಲೀಚೆಟಲ್ಲೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಇಲ್ಲಿಂದ ನಾವು ಈ ಗುತ್ತಿಗೆಯಲ್ಲಿ ತಗೊಂಡು ಹೋಗಬೇಕು ಲೀಚೆಟ್ಗೆ. ಈಗ ಏನಿದೆ ಅಂದರೆ ಇವೆಲ್ಲ ವ್ಯವಸ್ಥೆ ಮಾಡಿ ಈಗ ಏನಾಗಿದೆ, ನಾವು ಇಲ್ಲಿ 2 ಓಪನಿಂಗ್ ನೋಡ್ತಾ ಇದ್ದೀರಿ. ಇದು ಟ್ರಾನ್ಸ್ಫರ್ ಸ್ಟೇಷನ್. ಅಲ್ಲಿ ಫಸ್ಟ್ ಏನು ತೋರಿಸ್ತಾ ಇದ್ದೀವಿ, ಅದರಲ್ಲಿ ಮಿಕ್ಸ್ಡ್ ವೇಸ್ಟ್ ಬಂದಾಗ ಅದನ್ನು ಕೂಡ ಆಟೋದಿಂದ ಕೆಲವು ಕಡೆಗೆ ವಿಂಗಡಣೆ ಆಗ್ತಾ ಇಲ್ಲ, ಜನರು ಮಿಸ್ ಮಾಡಿಬಿಡ್ತಾರೆ. ಇದಕ್ಕಾಗಿ ಬ್ಲ್ಯಾಕ್ ಸ್ಪಾಟ್ನಲ್ಲಿ ಸುಮಾರು ನಮಗೆ ಸಾವಿರಾರು ಬ್ಲ್ಯಾಕ್ ಸ್ಪಾಟ್ ದಿನನಿತ್ಯ ನಾವು ಕ್ಲೀನ್ ಮಾಡ್ತೀವಿ, 1,000 ಮೇಲ್ಪಟ್ಟು. ಅದು ಆಟೋಗೆ ತಂದು ಆ ಪ್ಲಾಸ್ಟಿಕ್ ಇತ್ಯಾದಿ ಏನಿದೆ ಬೇರ್ಪಡಿಸೋದು, ಇದು ಹಸಿ ಕಸ ಏನಿದೆ ಪಡಿಸೋದು. ಆ ಥರ 6 ಕೋಟಿಯಲ್ಲಿ ನಾವು 6.5 ಕೋಟಿಯಲ್ಲಿ ಮಾಡ್ತಾಯಿದ್ದೀವಿ. ಅದು ಎಲ್ಲ ಕಡೆಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ಜಾಸ್ತಿ ಬಡವರು ಇದ್ದಾರೆ ಅವರು ಬೇರ್ಪಡಿಸ್ಲಿಕ್ಕೆ ಆಗ್ತಾ ಇಲ್ಲ, ಬೇರೆ 2 ಬಿನ್ಸ್ ಇಟ್ಕೊಂಡಿಲ್ಲ, ಅಥವಾ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಉಂಟಾಗ್ತಾ ಇದೆ ಆ ಕಡೆಗೆ ಈ ಎಲ್ಲ ಒಂದು ಮಾಡ್ತೀವಿ. ಸೊ ಆ ಜಾಗದಲ್ಲಿ ಮಾತ್ರ 4-5 ಕಡೆಗೆ ಹಾಕ್ಬೋದು. 27 ಟ್ರಾನ್ಸ್ಫರ್ ಸ್ಟೇಷನ್ನಲ್ಲಿ 4-5 ಕಡೆಗೆ ಅದನ್ನು ಕೂಡ ಇರುತ್ತೆ ಸರ್. ಇದು ಅಕ್ಕಪಕ್ಕ ಸ್ಥಳೀಯರಿಗೆ ಸ್ಮೆಲ್ ಗಿಲ್ ವಾಸನೆ ಏನು ಇದಕ್ಕಾಗಿ ರೋಡ್ಗೆ ಎಲ್ಲ ಮಾಡಿ ಕಷ್ಟ ಉಂಟಾಗ್ತಾ ಇತ್ತು. ಇಲ್ಲಿ ಯಾವ ಥರ ವಾಸನೆ ಉಂಟಾಗೋದಿಲ್ಲ. ಇಲ್ಲಿ ಬರುತ್ತದೆ, ಆಟೋ ಬೆಳಗ್ಗೆ ಬರುತ್ತದೆ, ಅದು ಬರ್ಕೊಂಡು ಡೌನ್ಲೋಡ್ ಇದನ್ನು ಡಂಪ್ ಮಾಡಿ ಅದು ಇದರಲ್ಲಿ ಕ್ಲೋಸ್ಡ್ ಆಗಿ ಹೋಗ್ತಿರೋದ್ರಿಂದ ಹೋಗ್ಬಿಡುತ್ತೆ. ಆ ಆಟೋ ಟಿಪ್ಪರ್ ಏನಿದೆ ಈಗ ಸದ್ಯಕ್ಕೆ ಒಂದು ಆಟೋ ಟಿಪ್ಪರ್ಗೆ ಸುಮಾರು ಕಾಯಬೇಕಾಗಿರುತ್ತೆ. ಇದಕ್ಕಾಗಿ ವಾಸನೆ ಹಬ್ತಾ ಇರುತ್ತದೆ. ಈಗ ಏನಾಗಿದೆ, ಇಮಿಡಿಯೇಟ್ಲಿ ಬಂದು ಟಿಪ್ ಮಾಡಿಕೊಂಡು ಹೋಗ್ತಿರೋದರಿಂದ ಆಟೋ ಟಿಪ್ಪರು ಇಮಿಡಿಯೇಟ್ಲಿ ಅದನ್ನು ಕ್ಲೋಸ್ಡ್ ಆಗಿ ಎಲ್ಲ ನೋಡಿದಿರಿ, ಕ್ಲೋಸ್ಡ್ ಆಗಿ ಇದರಲ್ಲಿ ಬಂದು ಹೋಗ್ತಿರೋದ್ರಿಂದ ವಾಸನೆ ಬರಲಿಕ್ಕೆ ಪ್ರಶ್ನೆ ಬರುವುದಿಲ್ಲ. ಸ್ಪ್ರೇ ಮಾಡ್ತಾ ಇದ್ದೀವಿ. ಈಗ ಸ್ಪ್ರೇ ಟೆಂಪರೇಚರ್ ಕಂಟ್ರೋಲ್ ಅಲ್ಲಿನೇ ನಿಮಗೆ ಕಾಣ್ತಾ ಇತ್ತು, ಸ್ಟಾರ್ಟ್ ಆಯಿತು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಓಪನ್ ಮಾಡುವಾಗ ಮೇಲ್ಗಡೆಯಿಂದ ಸ್ಪ್ರೇಯರ್ಸ್ ಸ್ಟಾರ್ಟ್ ಆಯಿತು. ಈಗ CM ಸಿದ್ದರಾಮಯ್ಯ ನಿಮ್ಗೆ ಹೇಳ್ತಾ ಇದ್ರು, ಅಂದರೆ ಇದೇ ಮಾದರಿಯಲ್ಲೇ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಇದನ್ನ ಮಾಡಬೇಕು. ಎಷ್ಟು ಖರ್ಚಾಗುತ್ತೆ ಮತ್ತು ಎಷ್ಟು ಜಾಮೀನು, ಅದಕ್ಕೆ ನಾನು ಅಪ್ರೂವಲ್ ಕೊಟ್ಟರೆ ಎಲ್ಲ ಕ್ಷೇತ್ರದಲ್ಲಿ ಫಸ್ಟ್ ಪ್ರಾರಂಭ ಮಾಡುವಾಗಲೇ ಹೇಳಿದ್ದೀನಿ,
ಸುಮಾರು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1 ಮಾಡಬೇಕು. ಇಲ್ಲಿ ಏನಿದೆ 9 ವ್ಯವಸ್ಥೆ ಇದೆ. 6 ಬರ್ತದೆ ಫ್ರಮ್ ಈ ಚಿಕ್ಕಪೇಟೆ ಕಾನ್ಸ್ಟಿಟ್ಯೂನ್ಸಿಯಿಂದ, ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಯಿಂದ, 3 ಬರುತ್ತದೆ ಫ್ರಮ್ ಗಾಂಧಿನಗರದಿಂದ ಬರುತ್ತದೆ. ಎಷ್ಟು ಖರ್ಚು ಆಯ್ತು ಸರ್? 13 ಕೋಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಕ್ಯಾಪಿಟಲ್ ಕಾಸ್ಟ್ 13 ಕೋಟಿ ಇರುತ್ತದೆ. ಸರ್ ಈಗ ಇರೋ ಇಲ್ಲಿ 33 ಕಂಪ್ಯಾಕ್ಟರ್ ಕಡಿಮೆ ಆಗ್ಬಿಡುತ್ತೆ. ಈಗ ಕಂಪ್ಯಾಕ್ಟರ್ಸ್ ಏನಿದೆ ನಾವು ಈ ಥರ ವ್ಯವಸ್ಥೆ ಮಾಡಿರೋದ್ರಿಂದ 33 ಕಂಪ್ಯಾಕ್ಟರ್ಸ್ ಕಡೆಗೆ ಸುಮಾರು ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ಅದು